ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರು ಅವರಿಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರಬೇಕು, ಲ್ಯಾಂಡ್ ಸರ್ವೇರ್ ಎಕ್ಸಾಮು ನಿಮಗೆ ಜುಲೈ ತಿಂಗಳಲ್ಲಿ ಇರಬೇಕಾಗಿತ್ತು, ಬಟ್ ಆ ತಿಂಗಳಲ್ಲಿ ಕಂಡಕ್ಟ್ ಮಾಡಲಿಲ್ಲ. ಅಲ್ಲಿಂದ ಇದುವರೆಗೂ KPSC ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ಥರದ ಒಂದು ನೋಟಿಫಿಕೇಷನ್ ಆಗಲಿ, ಸರ್ಕ್ಯುಲರ್ ಆಗಲಿ, ನೋಟಿಫಿಕೇಷನ್ ಅಂದರೆ ಅರ್ಥ ಸರ್ಕ್ಯುಲರ್, ಎಕ್ಸಾಮ್ ಸಂಬಂಧಪಟ್ಟಂಥ ಸರ್ಕ್ಯುಲರ್ನ ಅವರು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಲಿಲ್ಲ. ಸೊ ಸಾಕಷ್ಟು ಜನ ಕನ್ಫ್ಯೂಷನಲ್ಲಿದ್ದೀರಾ, ಇದೇನು ಎಕ್ಸಾಮ್ ನಡೆಯುತ್ತಾ, ನಡೆಯಲ್ವಾ, ಕ್ಯಾನ್ಸಲ್ ಆಗುತ್ತಾ, ಅಥವಾ ಈ ನೋಟಿಫಿಕೇಷನ್ಗೆ ಎಕ್ಸ್ಟ್ರಾ ವೇಕೆನ್ಸೀಸ್ ಏನಾದರೂ ಆ್ಯಡ್ ಮಾಡ್ತಾರಾ, ಇನ್ ಕೇಸ್ ಏನಾದರೂ ವೇಕೆನ್ಸೀಸ್ ಆ್ಯಡ್ ಮಾಡಿದ್ರೆ ಎಷ್ಟು ವೇಕೆನ್ಸೀಸ್ನ ಆ್ಯಡ್ ಮಾಡ್ತಾರೆ, ಅದು ಹೇಗೆ ಆ್ಯಡ್ ಮಾಡ್ತಾರೆ, ಇವೆಲ್ಲ ಪ್ರಶ್ನೆಗಳು ಸಾಕಷ್ಟು ಜನರ ಸ್ಟೂಡೆಂಟ್ಸ್ ತಲೆಗಳಲ್ಲಿ ಓಡ್ತಾ ಇದೆ, ಹೌದಾ? ಸೊ ಇದುವರೆಗೂ ಎಕ್ಸ್ಟ್ರಾ ವೇಕೆನ್ಸೀಸ್ ಬಗ್ಗೆ ಅಂತ ಅನ್ನೋದಾದರೆ ಎಕ್ಸ್ಟ್ರಾ ವೇಕೆನ್ಸೀಸ್ ಬಗ್ಗೆ ಎಲ್ಲೂ ಏನೂ ಮಾತಾಡಿಲ್ಲ. ಯಾವುದೇ ಥರದ ಸರ್ಕ್ಯುಲರ್ ಇಶ್ಯೂ ಆಗಿಲ್ಲ KPSC ಕಡೆಯಿಂದ ಆಗಲೂ. ಮತ್ತು ವೆಬ್ಸೈಟಲ್ಲಿ ಏನಾದರೂ ನಿಮಗೆ ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಓನಾಗಿ ಅಸಂಪ್ಷನಲ್ಲಿ ಹೋಗೋಕ್ಕೆ ಹೋಗಬೇಡಿ. ಯಾಕಂದರೆ ಅಸಂಪ್ಷನ್ನಲ್ಲಿ ಹೋದರೆ KPSC ಕಡೆಯಿಂದ ಏನು ಅಪ್ಡೇಟ್ ಆಗುತ್ತೋ ಇದಕ್ಕೆ ಮಿಸ್ಮ್ಯಾಚ್ ಆಗುತ್ತೆ. ಸೊ ಅಸಂಪ್ಷನಲ್ಲಿ ಹೋಗಬೇಡಿ. KPSC ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ಅಪ್ಡೇಟ್ ಮಾಡ್ತಾರೋ ಅದ್ರ ಪ್ರಕಾರನೇ ಅವರು ಒಂದು ನೋಟಿಫಿಕೇಷನ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಜುಲೈ ತಿಂಗಳಲ್ಲಿ ನಡಿಬೇಕಾಗಿರೋ ಎಕ್ಸಾಮು ಇಲ್ಲಿವರೆಗೂ ನಡೀಲಿಲ್ಲ. ಅಲ್ಲಿಂದ ಅಪ್ಡೇಟ್ ಕೊಡಲಿಲ್ಲ. ಕಾರಣಾಂತರಗಳು ಏನೇನೋ ಇರ್ಬೋದು, ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು. ಬಟ್ ಆದರೆ ನನ್ನ ಕಡೆಯಿಂದ ನೋಡಿದ್ರೆ ಅವ್ರಿಗೆ ಪ್ರಾಪರಾಗಿ ಎಕ್ಸಾಮ್ ಡೇಟ್ ಸಿಗದೇ ಆದರೂ ಇರಬೇಕು, ಅಥವಾ ಇನ್ನೂ ಕೆಲವರು ಏನೋ ರಿಸರ್ವೇಷನ್ದು ಒಂದು ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಇದ್ರದ್ದು ನೋಟಿಫಿಕೇಷನ್ ಇನ್ನೂ ಡಿಲೇ ಆಗಿದೆ, ಎಕ್ಸಾಮ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ ಅಂತಂತಿದ್ದಾರೆ. ಸೊ ನಿಮಗೆ ಜುಲೈ ತಿಂಗಳಲ್ಲಿ ನಡಿಬೇಕಾಯಿತು, ಹೌದಾ? ಜುಲೈ ತಿಂಗಳಲ್ಲಿ, ಜುಲೈ ಆಗಿದ ನಂತರ ಯಾವುದಾಯಿತು? ಆಗಸ್ಟ್. ಜುಲೈ ಅಲ್ಲ, ಜೂನ್ ತಿಂಗಳಲ್ಲಿ ನಡಿಬೇಕಾಯಿತು, ಬಟ್ ಜುಲೈನಲ್ಲೂ ನಡೀಲಿಲ್ಲ, ಆಗಸ್ಟಲ್ಲೂ ನಡೀಲಿಲ್ಲ, ಜೂನ್ ತಿಂಗಳಲ್ಲಿ ನಡಿಬೇಕಾಗಿದ್ದಲ್ಲ. ಜೂನು ಎಷ್ಟನೇ ತಾರೀಕಿತ್ತು? 11ನೇ ತಾರೀಕೇನೋ ಇತ್ತಲ್ವ? ಒಟ್ಟಿಗಂತೂ ನಿಮಗೆ ಜೂನ್ ತಿಂಗಳಲ್ಲೇ ಇತ್ತದು. ಜುಲೈ ತಿಂಗಳಲ್ಲಿ ನಿಮ್ಗೆ ನಡಿಬೇಕಾಯಿತ್ತು. ಜುಲೈ 6, 7 ಹಾಗೂ 21, 20, 21 ಏನೋ ನಡಿಬೇಕಾಯಿತ್ತು, ಬಟ್ ಇಲ್ಲಿ ನಡೀಲಿಲ್ಲ. ಸೊ ಅಲ್ಲಿಂದ ಇಲ್ಲಿವರೆಗೂ ಅಪ್ಡೇಟ್ ಕೊಡಲಿಲ್ಲ. ಸೊ ನಿಮಗೆ ಅಪ್ಡೇಟ್ ಬಗ್ಗೆ ಈ ತಿಂಗಳು ಎಂಡ್ ಒಳಗಡೆ ಏನಾದರೂ ಅಪ್ಡೇಟ್ ಮಾಡ್ಬೋದು. ಈ ತಿಂಗಳು ಎಂಡ್ ಒಳಗಡೆ 100% ಅಂದರೆ 99% ಈ ಮಂತ್ ಎಂಡಿಗೆ ಅಪ್ಡೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಇಲ್ಲಿ ಏನಾದರೂ ಅಪ್ಡೇಟ್ ಮಾಡಲಿಲ್ಲ ಎಕ್ಸಾಮ್ ಬಗ್ಗೆ ಅಂದರೆ ಸೆಪ್ಟೆಂಬರ್ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರ, ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಿಗೆ ನಿಮಗೆ ಎಕ್ಸಾಮ್ ಅಪ್ಡೇಟ್ ಆಗುತ್ತೆ. ಎಕ್ಸಾಮ್ ಡೇಟ್ ನಿಮಗೆ ಸಿಗುತ್ತೆ. ನೋಡೋಣ ಅದು ಎಷ್ಟು ಕನ್ಫರ್ಮೇಷನ್ ಇದೆ ಅಂತಂತೇಳಿ ನೋಡೋಣ. ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಈ ಡೇಟ್ ಒಳಗಡೆ ಅಂದರೆ ಮೊದಲನೇ ವಾರ ಅಥವಾ ಎರಡನೇ ವಾರ ಒಳಗಡೆ 100% ನಿಮಗೆ ಎಕ್ಸಾಮ್ ಡೇಟು ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ಪೇಷನ್ಸಿಂದ ನಿಮ್ಮ ಪ್ರಿಪರೇಷನ್ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಸೊ ನಿಮಗೆ ಈಗಾಗಲೇ ಗೊತ್ತಿರಬೇಕು, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ 2 ಪೇಪರ್ ಇದ್ದಾವೆ. ಪೇಪರ್ 1, ಪೇಪರ್ 2. ಪೇಪರ್ 1ನಲ್ಲಿ ಜನರಲ್ ಸ್ಟಡೀಸ್ ಇದೆ, ಪೇಪರ್ 2ಅಲ್ಲಿ ಸ್ಪೆಸಿಫಿಕ್ ಪೇಪರ್ ಇದೆ. ಇಲ್ಲಿ ಮ್ಯಾಥ್ಸು, ಫಿಸಿಕ್ಸು ಹಾಗೂ ಜಾಗ್ರಫಿ. ಸೊ ನೆಗೆಟಿವ್ ಬಗ್ಗೆನೂ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಹೌದಾ? ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸು ನನಗೆ ಮೆಸೇಜ್ನು ಮಾಡಿರ್ತಾರೆ, ಯಾವಾಗಾದರೂ ಕಾಲ್ನೂ ಮಾಡಿ ಕೇಳ್ತಾ ಇರ್ತಾರೆ, ಮತ್ತು ಹಾಗೂ ಕಮೆಂಟ್ ಸೆಷನಲ್ಲೂ ನಾನು ನೋಡ್ತಾ ಇರ್ತೀನಲ್ಲ, ನೆಗೆಟಿವ್ ಇದೆಯಾ ಇಲ್ಲ ಅಂತಲೂ ಕೇಳ್ತಾ ಇರ್ತಾರೆ. ಸೊ ಆ್ಯಸ್ ಪರ್ ನೋಟಿಫಿಕೇಷನಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ನೆಗೆಟಿವ್ ಇದೆಯಾ ಇಲ್ಲ ಅಂತೇಳಿ. ನೆಗೆಟಿವ್ ಇಲ್ಲ ಅಂತ ಅಂದರೆ ನೆಗೆಟಿವ್ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ನನ್ನ ಪ್ರಕಾರ 1/4 ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಹಾಲ್ ಟಿಕೆಟಲ್ಲಿ ಅಥವಾ ಹಾಲ್ ಟಿಕೆಟಲ್ಲಿ ಅಥವಾ ಎಕ್ಸಾಮಿನೇಷನ್ ಬುಕ್ಲೆಟ್ ಕೊಡ್ತಾರಲ್ಲ ಆ ಬುಕ್ಲೆಟಲ್ಲಾದರೂ ಮೆನ್ಷನ್ ಮಾಡಿರ್ತಾರೆ. ಇನ್ ಕೇಸ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ ನೀವು ಎಕ್ಸಾಮಿನೇಷನ್ ಹಾಲಲ್ಲಿರುವಂಥ ರೂಮ್ ಸೂಪರ್ವೈಸರ್ ಇರ್ತಾರಲ್ಲ, ಅವ್ರನ್ನ ಕೇಳಿ ಕನ್ಫರ್ಮ್ ಮಾಡಿಕೊಳ್ಳೇಬೇಕು. ಯಾಕಂದರೆ ಇದು ಈಗಾಗಲೇ ಪ್ರೀವಿಯಸ್ ನೋಟಿಫಿಕೇಷನ್ಸಲ್ಲಿ ಆಗಿದೆ, ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದಾಗ ಅಲ್ಲಿ ನೆಗೆಟಿವ್ನೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಮತ್ತು ಸ್ಟೂಡೆಂಟ್ಸು ಇದೆಯೋ ಇಲ್ಲ ಅಂತೇಳಿ 100ಕ್ಕೆ ಟಿಕ್ ಮಾಡೋರು ಇರ್ತಾರೆ, 100ಕ್ಕೆ ಮತ್ತು ನೆಗೆಟಿವ್ ಇದೆ ಅಂತ ಅಸಂಪ್ಷನ್ ಮಾಡಿ ನೆಗೆಟಿವ್ ಇದೆ ಅಂತ ಕನ್ಸಿಡರ್ ಮಾಡಿ ಕೆಲವು ಕ್ವಶನ್ಸ್ನ ಟಿಕ್ ಮಾಡೋರು ಇರ್ತಾರೆ. ಸೊ ಎಲ್ಲ ಕನ್ಫ್ಯೂಷನ್ಸ್ನ ಅವಾಯ್ಡ್ ಮಾಡ್ಕೊಳ್ಬೇಕಂದ್ರೆ ನೀವು ಬೆಟರ್ ರೂಮ್ ಸೂಪರ್ವೈಸರ್ಸ್, ಇಲ್ಲೂ ಹಾಲ್ ಟಿಕೆಟಲ್ಲೂ ಮೆನ್ಷನ್ ಮಾಡಿಲ್ಲ, ಎಕ್ಸಾಮಿನೇಷನ್ ಬುಕ್ಲೆಟಲ್ಲೂ ಕೊಟ್ಟಿಲ್ಲ, ಎಲ್ಲೂ ಅಫಿಷಿಯಲ್ ಆಗಿ ಸರ್ಕ್ಯುಲರೂ ಇಶ್ಯೂ ಮಾಡಿಲ್ಲ, ಸರ್ಕ್ಯುಲರ್ ಒಳಗಡೆ ನೆಗೆಟಿವ್ ಇದೆಯಾ ಇಲ್ಲ ಅಂತೇಳಿ ಎಲ್ಲೂ ಸರ್ಕ್ಯುಲರ್ ಕೊಟ್ಟಿಲ್ಲಪ್ಪ ಅಂದರೆ ನೀವು ಎಕ್ಸಾಮಿನೇಷನ್ ಹಾಲ್ಗೆ ಹೋದಾಗ ಎಕ್ಸಾಮಿನೇಷನ್ ಹಾಲಲ್ಲಿ ರೂಮ್ ಸೂಪರ್ವೈಸರ್ನ ಕೇಳಬೇಕು. ಅಥವಾ ಆ ಎಕ್ಸಾಮಿನೇಷನ್ ಸೆಂಟರ್ಗೆ KPSC ವತಿಯಿಂದ ಯಾರಾದರೂ ರೆಪ್ರೆಸೆಂಟೇಟಿವ್ ಆಗಿ ಬಂದಿರ್ತಾರೆ, ಅವ್ರನ್ನಾದರೂ ಕೇಳಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ರಿ. ಮಾಡ್ಕೊಂಡಿದ್ದ ನಂತರನೇ ನೀವು ಎಕ್ಸಾಮಿನೇಷನ್ ಆನ್ಸರ್ ಮಾಡೋದಕ್ಕೆ ಹೋಗ್ರಿ. ಯಾಕಂದರೆ ಈ ಕನ್ಫ್ಯೂಷನ್ ಮುಂದೆ ಎಲ್ಲ ಕಾಡ್ತಾನೆ ಇರುತ್ತೆ. ಕೆಲವರು 100 ಆನ್ಸರ್ ಮಾಡ್ತಾರೆ, ಕೆಲವರಿಗೆ ನೆಗೆಟಿವ್ ಇದೆ ಅಂತೇಳಿ ಕಮ್ಮಿ ಕ್ವಶನ್ಸ್ ಆನ್ಸರ್ ಮಾಡಿ ಬರ್ತಾರೆ. ಮುಂದಿನ ದಿನಗಳಲ್ಲಿ ರಿಸಲ್ಟ್ ಬರುವಾಗ ನಿಮಗೆ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಕನ್ಫರ್ಮೇಷನ್ ಮಾಡಿಕೊಂಡು ಇದ್ದರೆ ನೆಗೆಟಿವ್ ಇದ್ದರೆ ಕರೆಕ್ಟಾಗಿ ನೋಡಿಕೊಂಡು ಯಾವುದು ಗೊತ್ತಿರುತ್ತೋ ಅವುಗಳಿಗೆ ಆನ್ಸರ್ ಮಾಡಿ. ಒಂದು ವೇಳೆ ನೆಗೆಟಿವ್ ಇಲ್ಲಪ್ಪ ಅಂದರೆ ಮತ್ತೆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಕೊಳ್ತಾ ಹೋದರೆ ನಡೆಯುತ್ತೆ. ಸೊ ನೆಗೆಟಿವ್ ಬಗ್ಗೆ ಇದಾಯಿತು. ಅದಾದ ನಂತರ ಇದಕ್ಕೆ ಎಕ್ಸ್ಟ್ರಾ ವೇಕೆನ್ಸೀಸ್ ಆ್ಯಡ್ ಮಾಡ್ತಾರೆ ಇಲ್ಲ ಅಂತ ಕೇಳಿ ಕೆಲವು ಕ್ವಶನ್ಸ್ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ. ಸೊ ಇಲ್ಲಿವರೆಗೂ ಯಾವುದೇ ಥರದ ಅಫಿಷಿಯಲ್ ಸರ್ಕ್ಯುಲರ್ ಇಲ್ಲ. ಸೊ ಅಫಿಷಿಯಲ್ ಸರ್ಕ್ಯುಲರ್ ಬಂದರೆ ಅಡೆಂಡಮ್ ಆಗೋ ಯಾವುದೋ ಒಂದು ಇಶ್ಯೂ ಮಾಡ್ತಾರೆ. ಸರ್ಕ್ಯುಲರಲ್ಲಿ ಏನು ನೋಟಿಫಿಕೇಷನಲ್ಲಿ ನಾವು ಎಕ್ಸ್ಟ್ರಾ ವೇಕೆನ್ಸೀಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂತೇಳಿ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ಆವಾಗ ಈ ಒಂದು ನೋಟಿಫಿಕೇಷನ್ಗೆ ಎಕ್ಸ್ಟ್ರಾ ವೇಕೆನ್ಸೀಸ್ ಆ್ಯಡ್ ಮಾಡ್ತಾರೆ. ಬಟ್ ನನ್ನ ಕಡೆಯಿಂದ ನೋಡಿದ್ರೆ ಎಕ್ಸ್ಟ್ರಾ ವೇಕೆನ್ಸೀಸ್ ಆ್ಯಡ್ ಮಾಡೋ ಚಾನ್ಸಸ್ಸು ಕಮ್ಮಿ ಇದೆ. ಓನ್ಲಿ 90% ಚಾನ್ಸು
ಏನೂ ಮಾಡಲ್ಲ ಅಂತೇಳಿ, 10% ಚಾನ್ಸ್ ಮಾತ್ರ ಮಾಡ್ತಾರೆ ಅಂತ ಹೇಳಿದೆ. ನನ್ನ ಕಡೆಯಿಂದ ನೋಡೋದಿದೆ, ನನ್ನ ಕಡೆಯಿಂದ ನೋಡಿದ್ರೆ ನನಗೆ ಅನಿಸ್ತಾ ಇದೆ 10% ಚಾನ್ಸ್ ಇದೆ ವೇಕೆನ್ಸೀಸ್ನ ಆ್ಯಡ್ ಮಾಡ್ಬೋದು ಅಂತೇಳಿ. ಇನ್ ಕೇಸ್ ಏನಾದರೂ ಆ್ಯಡ್ ಮಾಡಿದ್ರೆ ಸರ್ಕ್ಯುಲರ್ ಇಶ್ಯೂ ಮಾಡ್ತಾರೆ. ಸರ್ಕ್ಯುಲರ್ ಇಶ್ಯೂ ಮಾಡಿದಾಗ ನಾನು ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ನ ಮಾಡ್ತೀನಿ. ಸೊ ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇನ್ನೊಂದೇನಪ್ಪ ಅಂದರೆ ಎಕ್ಸಾಮ್ ಡೇಟ್. ಸೊ ಇದು ನನ್ನ ಮೇಯ್ನ್ ಇದ್ದಿದ್ದು, ಇದ್ರ ಬಗ್ಗೆ ನಾನು ಹೇಳ್ತಾ ಬರ್ತೀನಿ. ಸೊ ಇದು ನಿನ್ನೆ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ಈ ಸರ್ಕ್ಯುಲರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಒಂದು ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪೇಪರ್ 2 ಅಥವಾ ಪೇಪರ್ 2 ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಕಾರ್ಖಾನೆ ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷಿತ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ಬಾಯ್ಲರ್ ಸಹಾಯಕ ನಿರ್ದೇಶಕರು ಇವೆಲ್ಲ ಏನಿದಾವಲ್ಲ ಅಸಿಸ್ಟೆಂಟ್ ಡೈರೆಕ್ಟರಿ ಪೋಸ್ಟ್ಗೆ ಬಿಟ್ಟಿರುವಂಥ ಎಕ್ಸಾಮ್ ಡೇಟ್ ಇದು. ಅಸಿಸ್ಟೆಂಟ್ ಡೈರೆಕ್ಟರಿ ಪೋಸ್ಟ್ ಇದೇನಿರುತ್ತಾ ಗ್ರೂಪ್ ಬಿ ಪೋಸ್ಟ್ ಇತ್ತಿದ್ದು. ಗ್ರೂಪ್ ಬಿ ಇದು ರೀಸೆಂಟಾಗಿ ನೋಟಿಫಿಕೇಶನ್ ಇಶ್ಯೂ ಆಗಿತ್ತು. ಇದಕ್ಕೆ ಸ್ಪೆಸಿಫಿಕ್ ಪೇಪರ್ 1 ಇದೆ. ಪೇಪರ್ 1 ಬಗ್ಗೆನೂ ಮಾಹಿತಿ ಎಲ್ಲೋ ಕೊಟ್ಟಿರಬೇಕು ಅನ್ಸುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ನಾನು ಇದರೊಳಗಡೆ ನಾನು ನಿಮಗೆ ಹೇಳೋಕೆ ಹೋಗ್ತಾ ಇರೋದು ಲ್ಯಾಂಡ್ ಸರ್ವೇರ್ ಬಗ್ಗೆ. ಸೊ ಇಲ್ಲಿ ನೋಡಿ, ಕಾರ್ಖಾನೆಗಳ ಅಸಿಸ್ಟೆಂಟ್ ಡೈರೆಕ್ಟರಿ ಪೋಸ್ಟ್ಗೆ ಇದಕ್ಕೆ 17ನೇ ತಾರೀಕು 9ನೇ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಬುಧವಾರ ಎಕ್ಸಾಮ್ ಇದೆ ಅಂತ ಹೇಳ್ತಾರೆ. ಅದೇ ಅಂತರ್ಜಲ ನಿರ್ದೇಶಕರು, ಇದನ್ನು ಅಸಿಸ್ಟೆಂಟ್ ಡೈರೆಕ್ಟರಿನೇ. ಇದು ನೋಡಿ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಮೆಕ್ಯಾನಿಕ್ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟು, ಇದು 26ನೇ ತಾರೀಕು 9ನೇ ತಿಂಗಳಲ್ಲಿದೆ. ಮತ್ತು ಕಾರ್ಖಾನೆ ಬಾಯ್ಲರ್ಗಳು, ಕೈಗಾರಿಕಾ, ಇದು ಅಸಿಸ್ಟೆಂಟ್ ಡೈರೆಕ್ಟರಿ ಪೋಸ್ಟು. ಅಸಿಸ್ಟೆಂಟ್ ಡೈರೆಕ್ಟರಿ ಇದು ಅಸಿಸ್ಟೆಂಟ್ ಇಂಜಿನಿಯರ್, ಇದು ಅಸಿಸ್ಟೆಂಟ್ ಡೈರೆಕ್ಟರಿ. ಇಲ್ಲಿ ನೋಡಿ, ಬಹಳ ಜನಕ್ಕೆ ಕನ್ಫ್ಯೂಷನ್ ಬಂದಿರೋದು ಈ ಒಂದು ಡಾಟಾ ಬಗ್ಗೆ. ಇಲ್ಲಿ ಏನಂತ ಹೇಳ್ತಾರೆ, ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಇಲಾಖೆಯಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು, ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಸಹಾಯಕ ನಿರ್ದೇಶಕರು ಅಂದರೆ ಅರ್ಥ ಏನು, ಅಸಿಸ್ಟೆಂಟ್ ಡೈರೆಕ್ಟ್ರಿ. 24 ಹುದ್ದೆಗಳಿಗೆ ಉಳಿಕ ಮೂಲ ವೃಂದ ಅಂದರೆ NHK ಅವರಿಗೆ. ಇಲ್ಲಿ ನೋಡಿ, 5/10/2024 ಅಂದರೆ 2024 ಅಕ್ಟೋಬರ್ ತಿಂಗಳಲ್ಲಿ ಇವ್ರಿಗೆ ಎಕ್ಸಾಮ್ ಇದೆ. ಇದು ಅಸಿಸ್ಟೆಂಟ್ ಡೈರೆಕ್ಟ್ರಿ, ಇದು ಲ್ಯಾಂಡ್ ಸರ್ವೇಯರ್ ಅಲ್ಲ, GSಗೆ ಅಲ್ಲ, ಗೌರ್ಮೆಂಟ್ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಇದೆಯಲ್ಲ ಅದಕ್ಕಲ್ಲ ಇದು. ಓಕೆ, ಅದೇ ಥರನೇ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯಲ್ಲಿ ಸಹಾಯಕ ಇಂಜಿನಿಯರ್, ಇದು ಅಸಿಸ್ಟೆಂಟ್ ಇಂಜಿನಿಯರ್ BBMPಯಲ್ಲಿ. ಸೊ ಅದರದ್ದು ಕೂಡ ಎಕ್ಸಾಮ್ ಡೇಟ್ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರಿ ಪೋಸ್ಟ್ಗೆ, ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗೆ ಮತ್ತು BBMPಯಲ್ಲಿರುವಂಥ ಪೋಸ್ಟ್ಗೆ ಪ್ರಿಪೇರ್ ಆಗ್ತಿದ್ರು ಅವ್ರಿಗೆ ಬಿಟ್ಟಿರುವಂಥ ಎಕ್ಸಾಮ್ ಡೇಟ್. ಸೊ ಲ್ಯಾಂಡ್ ಸರ್ವೇಯರು ಆಶ್ಚರ್ಯ ಆಗಬೇಕಾಗಿರೋ ಅವಶ್ಯಕತೆ ಇಲ್ಲ, ಪ್ಯಾನಿಕ್ ಆಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಸಿಮಿಲರ್ ಆಗಿ ನೋಡಿ, ಅಂತರ್ಜಲ ನಿರ್ದೇಶಕರಲ್ಲಿ ಭೂ ವಿಜ್ಞಾನಿ ಅಂದರೆ ಇದು ಜಿಯಾಲಜಿಸ್ಟ್ ಇಂದು. ಕಾರ್ಖಾನೆಗಳು, ಇದು ಅಸಿಸ್ಟೆಂಟ್ ಡೈರೆಕ್ಟರಿ ಪೋಸ್ಟೇ. ಇದೆಲ್ಲ HK ಇದು ನೋಡಿ, ಹೈದರಾಬಾದ್ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಅಂದರೆ ಈ ಎಂಟೈರ್ ಇದೇನಿದೆಲ್ಲ ಇದೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಬಂದು ಹೈದರಾಬಾದ್ ಕರ್ನಾಟಕದ್ದು. ಸೇಮ್ ಅಸಿಸ್ಟೆಂಟ್ ಡೈರೆಕ್ಟ್ರಿ ಪೋಸ್ಟು, ಇದು ಅಸಿಸ್ಟೆಂಟ್ ಡೈರೆಕ್ಟ್ರಿ ಪೋಸ್ಟು, ಇದು ಜಿಯಾಲಜಿಸ್ಟು ಅಸಿಸ್ಟೆಂಟ್ ಡೈರೆಕ್ಟ್ರಿ, ಇದು ಅಸಿಸ್ಟೆಂಟ್ ಡೈರೆಕ್ಟ್ರಿನೇ, ಇದು BBMPL ಅಸಿಸ್ಟೆಂಟ್ ಇಂಜಿನಿಯರು, ಇದು ಕೈಗಾರಿಕಾ ಮತ್ತು ಇದು ಅಸಿಸ್ಟೆಂಟ್ ಡೈರೆಕ್ಟ್ರಿ ಪೋಸ್ಟು. ಸೊ ಇದೆಲ್ಲ 10ನೇ ತಿಂಗಳಲ್ಲಿದೆ, 24ನೇ ತಾರೀಕು. ಸೊ ನಿಮಗೆ ನೋಡಿ, ಇಲ್ಲೊಂದು ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. 10ನೇ ತಿಂಗಳು ಅಂದರೆ ಯಾವುದು, ಅಕ್ಟೋಬರ್ ತಿಂಗಳು. ಸೊ ಅಕ್ಟೋಬರ್ ತಿಂಗಳವರೆಗೂ ನಿಮಗೆ ಎಕ್ಸಾಮ್ ನಡೆಯೋ ಚಾನ್ಸಸ್ ಕಮ್ಮಿ ಇದೆ. ಅಕ್ಟೋಬರ್ ತಿಂಗಳವರೆಗೂ ನಿಮಗೆ ಎಕ್ಸಾಮ್ ನಡೆಯೋ ಚಾನ್ಸಸ್ ಏನಿದೆ, ಬಹಳ ಕಮ್ಮಿ ಇದೆ. ಯಾಕಂದರೆ ಎಕ್ಸಾಮ್ ಡೇಟ್ಸ್ ಇವುಗಳಿಗೆ ಫಿಕ್ಸ್ ಆಗೋಗಿದೆ. ಸಿಮಿಲರ್ ಆಗಿ ಇಲ್ಲಿ ಬನ್ನಿ, ಇದು ಇಲ್ಲೇನಿದೆ, ಜಲಸಂಪನ್ಮೂಲ ಇಲಾಖೆ, ಇದು ಅಂದರೆ ಇದು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟು ಸಹಾಯಕ ಇಂಜಿನಿಯರು. ಆಯುಷ್ ಇಲಾಖೆಯಲ್ಲಿ ಹೋಮಿಯೋಪತಿ ಸಹಾಯಕ ಪ್ರಾಧ್ಯಾಪಕರು, ಇದೂ ಅಷ್ಟೇ, ಇದೂ ಬೇರೆ ಪೋಸ್ಟ್ಗೆ. ಕೈಗಾರಿಕಾ ಮತ್ತು ವಾಣಿಜ್ಯ ಇದಕ್ಕೆ ಸಹಾಯಕ ಇಂಜಿನಿಯರು, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟ್ರಿ ಪೋಸ್ಟು. ಇದು HK, ಇದು ನೋಡಿ ಏನಾಗಿದೆ, ನವಂಬರ್ ತಿಂಗಳಲ್ಲಿ ಹೋಗ್ಬಿಟ್ಟಿದೆ. ಇಲ್ಲಿ ನವಂಬರ್ ತಿಂಗಳು. ಮತ್ತು ಪದವಿ ಪೂರ್ವಕ ವಿದ್ಯಾರ್ಥಿ ಮತ್ತು ಇದು ಗ್ರೂಪ್ ಸಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಇದು ಗ್ರೂಪ್ ಸಿನೇ. ಇಲ್ಲಿ ನೋಡಿ, ಇಲ್ಲೆಲ್ಲ 11ನೇ ತಿಂಗಳು ಹೋಗ್ತಾ ಇದ್ದಾವೆ, ಇವೆಲ್ಲ 11ನೇ ತಿಂಗಳು. ಮತ್ತು ಇದು ಕರ್ನಾಟಕ ರಾಜ್ಯ ಲೆಕ್ಕಾವಧಿಗೆ, ಇದೂ ನಿಮ್ಮದು ಲ್ಯಾಂಡ್ ಸರ್ವೇರ್ದಲ್ಲ, ಕರ್ನಾಟಕ ಇದೂ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಷ್ಟನೇ ತಿಂಗಳು, 12ನೇ ತಿಂಗಳು 17ನೇ ತಾರೀಕುವರೆಗೆ ಹೋಗಿದೆ. ಸೊ ಇಲ್ಲಿಗೆ ನಿಮಗೆ ಏನು ಕನ್ಫರ್ಮೇಷನ್ ಸಿಗುತ್ತಂದರೆ, 12ನೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು 17ನೇ ತಾರೀಕುವರೆಗೂ GS ಎಕ್ಸಾಮ್ ನಡೆಯೋ ಚಾನ್ಸಸ್ ವೆರಿ ಲೆಸ್. ನಡೆಯಲ್ಲ, ವೆರಿ ಲೆಸ್ ಅಂದರೆ 99% ನಡೆಯಲ್ಲ, ಓನ್ಲಿ 1% ನಡೆಯೋ ಚಾನ್ಸಸ್ ಇದೆ ಅಂತ ಅನ್ಬೋದು. ಸೊ ಹಾಗಿದ್ದಾಗ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ಸರ್ ಅಂತಂದರೆ, ನಿಮಗೆ ನೋಡಿ 17ನೇ ತಾರೀಕು ಆಯ್ತಂದರೆ ನನ್ನ ಪ್ರಕಾರ ಈ ಮಂತಲ್ಲಿ ಆಗಸ್ಟ್ ಲಾಸ್ಟ್ ವೀಕ್ ಒಳಗಡೆ, ಅಥವಾ ನಾನು ಹೇಳ್ದಂಗೆ ಸೆಪ್ಟೆಂಬರ್ 1st or 2nd ವೀಕ್ ಒಳಗಡೆ ನಿಮ್ಗೇನು ಮಾಡ್ತಾರೆ, ಡೇಟ್ಸ್ನ ಇಶ್ಯೂ ಮಾಡ್ತಾರೆ. ಈ ಡೇಟ್ಸ್ ಯಾವಾಗ ಬರ್ಬೋದಪ್ಪ ಅಂತಂತಂದರೆ, 12ನೇ ತಾರೀಕು 12ನೇ ತಿಂಗಳು 17ನೇ ತಾರೀಕು ಅಂದರೆ ಡಿಸೆಂಬರ್ ತಿಂಗಳು 17ನೇ ತಾರೀಕು ಮೇಲ್ಗಡೆ ನಿಮಗೆ ಎಕ್ಸಾಮ್ ಡೇಟ್ಸ್ನ ಕೊಡ್ತಾರಂತ ನನ್ನ ಅನಿಸಿಕೆ ಅನಿಸ್ತಾ ಇದೆ. ಡೇಟ್ಸ್ ನಿಮಗೆ ಆಲ್ಮೋಸ್ಟು 17th ಅಬೋ ಡಿಸೆಂಬರ್ ತಿಂಗಳಲ್ಲಿ. ಸೊ ನಿಮಗೆ ನಡೆದ್ರೆ ಜನವರಿ ತಿಂಗಳಲ್ಲಿ 100% ನಡೆಯೋ ಚಾನ್ಸ್ ಇದೆ. ಜನವರಿ ತಿಂಗಳಲ್ಲಿ 100%. ಇದ್ರ ಹಿಂದೆ ನಡೆಯೋದು ನನಗೆ 99% ಚಾನ್ಸ್ ಮಾತ್ರ ಇರೋದು. ಓಕೆ,
ಸೊ ನಿಮಗೆ ಎಕ್ಸಾಮ್ ಡೇಟ್ಸ್ನ ಅಪ್ಡೇಟ್ ನಿಮಗೆ ಈ ಮಂತ್ ಎಂಡು ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕು, ಸೆಪ್ಟೆಂಬರ್ ಫಸ್ಟ್ ಆರ್ ಸೆಕೆಂಡ್ ವೀಕು. ಎಕ್ಸಾಮ್ ಡೇಟ್ಸ್ ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಬರುತ್ತೆ ಅಂತ ನಾನು ನೋಡೋದಾದರೆ 17ನೇ ತಾರೀಕು ಮೇಲ್ಗಡೆ ಜನವರಿ ತಿಂಗಳು ಒಳಗಡೆ ನಿಮ್ದು ಎಕ್ಸಾಮು ಗ್ಯಾರಂಟಿ ಕಂಡಕ್ಟ್ ಆಗ್ಬೋದು. 17ನೇ ತಾರೀಕು ಮೇಲೆ ಅಂದರೆ ಜನವರಿ ಫಸ್ಟ್ ವೀಕಿಂದನೇ ತಿಟ್ಕೊಳ್ಳಿ, ಜನವರಿ ಫಸ್ಟಿಂದ ಜನವರಿ 30th ಒಳಗಡೆ 100% ನಿಮ್ಗೆ ನಡೆಯುತ್ತೆ ನೋಡಿರಿ, ಗ್ಯಾರಂಟಿ ನಡೆಯುತ್ತೆ ನನ್ನ ಪ್ರಕಾರ. 100% ಅಂತೀನಿ, 99% ನಿಮಗೆ ನಡೆದ್ರೆ ಡಿಸೆಂಬರ್ ಒಳಗಡೆ ನಡಿಬೋದು ಅಂತ ಅನ್ಬೋದು. ಯಾಕಂದರೆ ಅವ್ರಿಗೆ ಎಕ್ಸಾಮ್ ಡೇಟ್ಸ್ ಇಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ ಈ ನೋಟಿಫಿಕೇಷನಲ್ಲಿ ಎಲ್ಲ ಡೇಟ್ಸ್ ನೋಡಿ, ಎಲ್ಲ ಡೇಟ್ಸು ಪ್ಯಾಕಪ್ ಆಗೋಗ್ಬಿಟ್ಟಿದೆ. ಡಿಸೆಂಬರ್ವರೆಗೂ ಎಲ್ಲೂ ಎಕ್ಸಾಮ್ ಡೇಟ್ಸ್ ಕೊಡೋದಕ್ಕೆ ಅವರಿಗೆ ಗ್ಯಾಪೇ ಇಲ್ಲ. ಹಾಗಾಗಿ ನಿಮಗೆ ಎಕ್ಸಾಮ್ ನಡೆದ್ರೆ ಜನವರಿಯಲ್ಲಿ ನಡೆಯೋ ಚಾನ್ಸಸ್ ಭಾಳ ಇದೆ. ಸೊ ಯಾರೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿದ್ರು ಚೆನ್ನಾಗಿ ಪ್ರಿಪೇರ್ ಆಗಿ, ನಾನು ಹೇಳ್ತೀನಲ್ಲ ಜನರಲ್ ಸ್ಟಡೀಸ್ ಚೆನ್ನಾಗಿ ಪ್ರಿಪೇರ್ ಆಗಿ, ಹಾಗೂ ಪೇಪರ್ 2 ಎರಡೂ ಪ್ರಿಪೇರ್ ಆಗಲೇಬೇಕು. ಬಟ್ ಮ್ಯಾಕ್ಸಿಮಮ್ ಈ ಕಡೆ ಪ್ರಿಪರೇಷನ್ ಕೊಡ್ರಿ. ಓಕೆ, ಸೊ ನಿಮಗೆ ಈಗಾಗಲೇ ಗೊತ್ತಿರಬೇಕು ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ನನಗೆ ಟೈಮಿನ ಅಭಾವ ಇರೋ ಕಾರಣದಿಂದ ನಾನು ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸದ್ಯದಲ್ಲೇ ಆದಷ್ಟು ಬೇಗನೆ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಹೋಗ್ತೀನಿ. ಮತ್ತು ಕೋರ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಕೋರ್ಸ್ ಯಾರೆಲ್ಲ ಬೇಕಂತಂದಿದ್ರೋ ನೀವು ನನ್ನ ನಂಬರ್ಗೆ ಅಂದರೆ 9964600913 ಈ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿದ್ರೆ ಆ ಕೋರ್ಸಿನ ಡೀಟೇಲ್ ಏನಿದೆ ಅದನ್ನು ನಿಮ್ಗೆ ಸೆಂಡ್ ಮಾಡಿಕೊಡ್ತೀನಿ. ಇಂಟ್ರೆಸ್ಟೆಡ್ ಇರೋರು ಆ ಕೋರ್ಸ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಓಕೆ, ಸೊ ಯಾರಿಗಲ್ಲ ಇನ್ನೂ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ಸಲ ಹೇಳ್ತೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಲ್ಯಾಂಡ್ ಸರ್ವೇಯರ್ ಬಗ್ಗೆ ಏನೇ ಮಾಹಿತಿ ಬಂದರೂ ನಾನು ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಾದ ನಂತರ ಕೋರ್ಸಿನ ಡೀಟೇಲ್ಸ್ ಬೇಕಂದರೆ ನೀವು ನಾನು ಹೇಳಿ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ನೀವು ಮೆಸೇಜ್ ಆದರೂ ಮಾಡಿ, ಕಾಲ್ ಆದರೂ ಮಾಡಿ. ಬಟ್ ಕಾಲ್ ಮಾಡಿದಾಗ ನಾನು ಪಿಕ್ ಮಾಡದೇ ಇದ್ದರೆ ನೋಡ್ಕೊಂಡು ಪಿಕ್ ಮಾಡ್ತೀನಿ, ಯಾಕಂದರೆ ನಂಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ. ಹಾಗಾಗಿ ಆ ಸಂದರ್ಭದಲ್ಲಿ ಮಾಡದೇ ಇರ್ಬೋದು. ಎಲ್ಲಾದರೂ ನೋಡಿಕೊಂಡು ನಿಮ್ಮದು ಕಾಲ್ ಪಿಕ್ ಮಾಡಿ ನಿಮಗೆ ಡೀಟೇಲ್ನ ಕೊಡ್ತೀನಿ. ಅದಾಗಿ ನಂತರ ಈ ಕೋರ್ಸಿಂದಲ್ಲ ಎಕ್ಸ್ಟ್ರಾ ವೀಡಿಯೋಸ್ನ ಈ ಯೂಟ್ಯೂಬಲ್ಲಿ ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಅಟ್ಲೀಸ್ಟ್ 2 ಡೇಸ್ಗೆ ಒಂದು ಅಥವಾ ಡೈಲಿ ಒಂದು ಆದರೂ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ, ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ, ಎಕ್ಸಾಮ್ ಕಡೆ ಗಮನ ಇರಲಿ, ಎಕ್ಸಾಮ್ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿ. ಯಾಕಂದರೆ ಬಂದಿರೋ ಅವಕಾಶನ ಬಿಟ್ಕೊಳ್ಕೊಬಿಡಿ. ಇದೇ ಲಾಸ್ಟ್ ಚಾನ್ಸ್ ಅಂತೇಳಿ 100% ವರ್ಕ್ ಕೊಡಿ, ನಿಮ್ಮದು ಶಾರ್ಟ್ ಲಿಸ್ಟ್ ಆಗುತ್ತೆ. ಓಕೆ, ಸೊ ಇಷ್ಟೇ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.